ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸ್ನೇಹಿತರೆ, ನಾನು ತಿಂಡಿ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಎಡಿಟ್ ಮಾಡ್ತಾ ಇದ್ದೆ. ಇವತ್ತು ಕ್ಲೀನಿಂಗ್ ಕಂಟಿನ್ಯೂ ಮಾಡಬೇಕಿತ್ತು. ಅಂದರೆ ದೇವ್ರ ಮನೆಯದೇನು ನಾನು ಮಾಡಿಲ್ವಲ್ಲ ಇನ್ನು, ಅದನ್ನು ಮಾಡೋಣ ಅಂದ್ಕೊಂಡೆ. ಅದ್ರ ಮುಂಚೆ ಅಡುಗೆನೂ ಮಾಡಿ ಇಟ್ಬಿಟ್ರೆ ನೆಮ್ಮದಿಯಾಗಿ ಸಂಜೆ ತನಕನೂ ಮಾಡ್ಕೊಳ್ಬೋದು. ಇಲ್ಲಾಂದರೆ ಸ್ವಲ್ಪ ಮಾಡು ಮತ್ತೆ ಬಾ ಆ ಥರ ಆಗುತ್ತೆ. ಅದಕ್ಕೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಅಡುಗೆ ಮಾಡಬೇಕು. ಅಡುಗೆ ಮುಂಚೆನೂ ಕೆಲವೊಂದು ಸಣ್ಣ ಪುಟ್ಟ ಥಿಂಗ್ಸ್ಗಳಿರುತ್ತಲ್ವ, ಸೊ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇದು ರಾತ್ರಿಗೆ ಆಲೂಗೆಡ್ಡೆ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಚೆನ್ನಾಗಿ ಧೂಳೆಲ್ಲ ಏನಾದರೂ ಮಣ್ಣು ಇದ್ದರೆ ಬಿಟ್ಕೊಳ್ಳಿ, ರಾತ್ರಿಗೆ ಪರೋಟ ಮಾಡೋಣ ಅಂತ ಹೇಳಿಬಿಟ್ಟು. ಓಕೆ, ನೆಕ್ಸ್ಟ್ ರಾತ್ರಿ ಪರೋಟ ಮಾಡಿದರೆ ಅದಕ್ಕೆ ಬೆಣ್ಣೆ ಬೇಕು ತಿನ್ನೋದಕ್ಕೆ. ಜೊತೆಗೆ ಅದ್ರ ಜೊತೆ ಪಲ್ಯ ಗೊಜ್ಜು ಏನು ಚಟ್ನಿ ಹತ್ರ ಏನೂ ಮಾಡೋದಿಲ್ಲ. ಇದು ಬೆಣ್ಣೆ ಹಚ್ಕೊಂಡು ತಿಂದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ರ ಜೊತೆ ಕರ್ಡ್ಗೆ ಸ್ವಲ್ಪ ಅಂದರೆ ಮಜ್ಜಿಗೆ ಅಂದರೆ ಮೊಸರಿಗೆ ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಹಾಕ್ಕೊಂಡು ತಿಂದಾಗ ಒಂಥರ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ. ಸೊ ಅದನ್ನು ನೋಡ್ತೀನಿ ಬೆಣ್ಣೆ ಮಾಡೋಣ ಅಂತ ಹೆಪ್ಪು ಹಾಕಿರಲಿಲ್ಲ. ನಾನು ಹೆಪ್ಪ ಹಾಕದೆ ಕೂಡ ಬೆಣ್ಣೆ ಮಾಡ್ತೀನಿ. ಆವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ. ನಾವು ತಿನ್ನಬೇಕಾದ್ರೆ ಏನೋ ಅನ್ಸಲ್ಲ, ತಿಂದು ಆದಮೇಲೆ ನಾಲ್ಗೆ ಮೇಲೆ ಒಂಥರ ಕಹಿನ ಒಂಥರ ಟೇಸ್ಟ್ ಬರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಈಗ ನಾವು ಅಂಗಡಿಯಿಂದ ಹೇಗೆ ತರ್ತೀವಲ್ವ, ಬೆಣ್ಣೆ ಫ್ರೆಶ್ ಆಗಿರುತ್ತೆ, ಆ ಥರ ಇರಬೇಕು ಅಂದರೆ ನಾವು ಹೆಪ್ಪು ಹಾಕಬೇಕು. ಸೊ ನನಗೆ ಬೇಕಾಗಿರೋದು ರಾತ್ರಿಗೆ, ಈಗಲೇ ಯಾತಕ್ಕೆ ಅರ್ಜೆಂಟು ಬಿಡು ರಾತ್ರಿನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳಿಗ್ಗೆನೇ ಹೆಪ್ಪು ಹಾಕಿ ಇಟ್ಟಿದ್ದೀನಿ. ಎಷ್ಟೊತ್ತಾದರೂ ಆಗಲಿ, ಅಟ್ಲೀಸ್ಟ್ 12 hour ಆದರೆ ಒಂಚೂರಾದರೂ ಆಗಿರುತ್ತಲ್ವ ಅಂತ ಹೇಳ್ಬಿಟ್ಟು ಹಾಕಿ ಇಟ್ಟಿದ್ದೀನಿ. ಸೊ ಈ ಥರ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಾಮಾನು ಕೂಡ ತಂದಿದ್ದಾರೆ, ಅದನ್ನೆಲ್ಲ ಎತ್ತಿಡಬೇಕು. ಕೋಕೋನಟ್ ನಾನು ಯೂಶ್ವಲಿ ಊರಿಗೆ ಹೋದಾಗ ಅಮ್ಮನೂ ಕೊಡ್ತಾರೆ, ಮರ ಇದೆ ಅಂದ್ಬಿಟ್ಟು. ಅತ್ತೆ ಮನೆಯಲ್ಲೂ ಮರ ಇದೆ. ಆ್ಯಂಡ್ ನಮ್ಮ ಫಾರ್ಮ್ ಲ್ಯಾಂಡಲ್ಲಿ ಕೂಡ ಮರಗಳು ಹಾಕಿರೋದ್ರಿಂದ ಯಾವತ್ತೂ ನಾನು ತೊಗೊಂಡಿಲ್ಲ ದುಡ್ಡು ಕೊಟ್ಟು ಇಲ್ಲಿ. ಬಟ್ ಈಗ ರೇಟ್ ಜಾಸ್ತಿ ಆಗಿದೆ. ಆ್ಯಂಡ್ ನಾವು ತುಂಬ ದಿನ ಆಯ್ತಲ್ವ ಊರಿಗೆ ಹೋಗಿ, ಅದಕ್ಕೆ ತರಿಸ್ಕೊಂಡಿದ್ದೀನಿ. KG ಲೆಕ್ಕ ಅಂತೆ. ಇಲ್ಲಿ ಮೊದಲು ಪೀಸ್ ಲೆಕ್ಕ ಕೊಡ್ತಾಯಿದ್ರು. ಸೊ KG 90 rupees. ನಾನು ತಂದಾಗ 80 ಇತ್ತು. ರಾಜೇಶ್ ಹೋದಾಗ ಲಾಸ್ಟ್ ಟೈಮ್ 85 ಇತ್ತು, 90 ಅಂತೆ. ಈ ಥರ ನೋಡಿ ತಂದಿದ್ದಾರೆ. ಇದನ್ನೆಲ್ಲ ಈಗ ಎತ್ತಿಟ್ಕೊಳ್ಬೇಕು. ಜಾಸ್ತಿ ತಂದಿಟ್ಕೊಳ್ಳೋಕ್ಕೂ ಆಗಲ್ಲ. ಏನಾಗುತ್ತೆ, ಹೋದ ಸಾರಿ ಚೆನ್ನಾಗಿ ಇದೆ, ಚೆನ್ನಾಗಿ ನೋಡಿ ತಂದಿದ್ದಾರೆ. ಆದರೆ ಒಡೆದ ಮೇಲೆ ನೋಡ್ತೀನಿ ಅದ್ರ ನೀರು ಕೂಡ ಸ್ವಲ್ಪ ಹುಳಿ. ಆಮೇಲೆ ಕಾಯಿ ತಿಂದು ನೋಡಿದ್ರೆ ಅದೊಂಥರ ಲೈಟಾಗಿ ವಾಸನೆ ಶುರು ಆಗ್ತಾ ಇದೆಯೇನೋ, ಕೆಟ್ಟೋಗ್ತಾ ಇದೆ ಅನ್ನೋ ಥರ ಇತ್ತು. ಅದಕ್ಕೆ ರಾಜೇಶ್ಗೆ ಜಾಸ್ತಿ ತರಬೇಡಿಯಪ್ಪ, ಎರಡೆರಡೆ ತೊಗೊಂಡು ಬರೋಣ, ನಮಗೆ ವಾರಕ್ಕೆ ಒಂದು ಬೇಕಾಗುತ್ತೆ ಸಾಕು, ಇನ್ನೊಂದು ಎಕ್ಸ್ಟ್ರಾ ಇರಲಿ ಅಷ್ಟೇ ಅಂದ್ಬಿಟ್ಟು ಎರಡೆರಡೆ ತರಿಸ್ತಾ ಇದ್ದೀನಿ. ಹೇಳಿದ್ನಲ್ಲ, ಸಾಮಾನೆಲ್ಲ ತೆಗೆದಿಡಬೇಕು. ಚಿಯಾ ಸೀಡ್ ತೊಗೊಂಡು ಬಂದಿದ್ದಾರೆ ರಾಜೇಶ. ಈ ಸಮ್ಮರಲ್ಲಿ ಕೂಲಿಂಗ್ಗೆ ಎಫೆಕ್ಟ್ ಕೊಡುತ್ತೆ ಅಂದ್ಬಿಟ್ಟು ಖಾಲಿಯಾಗಿತ್ತು, ಅದನ್ನು ತಂದಿದ್ದಾರೆ. ಸಾಸಿವೆ, ನನಗೆ ಸಾಸಿವೆ ಖಾಲಿಯಾಗಿತ್ತು. ಸೊ ನೀವು ಕೇಳಿದ್ರಿ ಯಾಕೆ ನೀವು ತಿಂಗಳಿಗೊಂದ್ಸರಿ ಒಟ್ಟಿಗೆ ತರಿಸೋದಿಲ್ಲ, ಯಾಕೆ ಸ್ವಲ್ಪ ತರಿಸ್ತೀರಾ ಅಂತ. ನಾನು ಇಷ್ಟೇ ಕನ್ಸ್ಯೂಮ್ ಮಾಡ್ತೀನಿ ತಿಂಗಳಿಗೆ ಅನ್ನೋ ಥರ ಏನೂ ಇಲ್ಲ. ತಂದು ಇಟ್ಕೊಂಡು ಅದು ಹುಳ ಬರೋದು, ಕೆಟ್ಟೋಗೋದು ಆ ಥರ, ಆಮೇಲೆ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಯಾಕೆ ಅಷ್ಟೊಂದೆಲ್ಲ? ಹೇಗಿದ್ರೂ ನಾವು ತರಕಾರಿ ತೊಗೊಂಡು ಬರೋದಕ್ಕೆ ಹೋಗ್ತೀವಿ ವಾರಕ್ಕೊಂದ್ಸರಿ. ಅಲ್ಲೇನ ನಾವು ಸಾಮಾನು ಕೂಡ ತೊಗೊಳೋದು. ಅಲ್ಲಿಗೆ ಹೋದಾಗ ಅದನ್ನು ತೊಗೊಂಡ್ರೆ ಆಯಿತು, ಯಾವ್ದು ಖಾಲಿ ಆಗಿರುತ್ತೋ ಅದು. ತಿಂಗಳಿಗೆ ಒಂದ್ಸರಿ ನಾನು ಮೆಟ್ರೋಗೆ ಹೋದಾಗ ತರಿಸ್ತಾ ಇದ್ದೆ, ಯಾಕಂದರೆ ನಮಗೂ ಅಲ್ಲಿಗೂ ದೂರ ಆಗುತ್ತೆ. ಬಟ್ ಇಲ್ಲಿ ತರಕಾರಿನೂ ತೊಗೊಳ್ಬೋದು, ಫ್ರೂಟ್ಸು ತೊಗೊಳ್ಬೋದು, ಗ್ರಾಸರೀಸು ತೊಗೊಳ್ಬೋದು. ಸೊ ಎಲ್ಲ ಒಂದೇ ಕಡೆ ಸಿಗುತ್ತಲ್ಲ, ಯಾಕೆ ಅಷ್ಟೊಂದು ಈ ತಿಂಗಳಿಗೆ ಇಷ್ಟು ಬೇಕು ಆ ಥರ ಎಲ್ಲ ಯಾಕೆ ಲಿಸ್ಟ್ ಮಾಡಬೇಕು, ತೊಗೊಂಡು ಬರೋಣ ಖಾಲಿ ಆದಂಗೆ ಅಂದ್ಬಿಟ್ಟು ನಾನು ತರಿಸೋದಿಲ್ಲ. ಟೊಮ್ಯಾಟೊ ಎಷ್ಟಿದೆ? ಟೊಮ್ಯಾಟೊ ಸ್ವಲ್ಪ ಕಡಿಮೆ ಆಗಿದೆ. 25 ಇತ್ತಲ್ಲ, 13 ಏನೋ ಆಗಿದೆ. ಓಕೆ, ಜಿಂಜರ್ ಅಲ್ಲಿಂದಾನೆ ತಂದಿದ್ದಾರೆ. ಓಕೆ, ಇದನ್ನೆಲ್ಲ ಸೆಟ್ಲ್ ಮಾಡ್ತೀನಿ ಸ್ನೇಹಿತರೆ. ಸೆಟ್ಲ್ ಮಾಡಿ ಅಡುಗೆ ಮಾಡಿ ಆಮೇಲೆ ಇವತ್ತು ಕ್ಲೀನಿಂಗ್ ಶುರು ಮಾಡಬೇಕು. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ.
ಪೈನಾಪಲ್ ತಂದಿದ್ರು ಸ್ನೇಹಿತರೆ. ಇದು ಕೆಜಿ ಲೆಕ್ಕದಲ್ಲಿ ತಂದಿರೋದು ಹೊರಗಡೆಯಿಂದ, ಇದರಲ್ಲಿ ಸೂಪರ್ ಮಾರ್ಕೆಟಲ್ಲ. ಇದು ಒಂದು ತುಂಬಾನೇ ಉದ್ದಕ್ಕಿದೆ, ಇನ್ನೂ ಒಂದು ನಾರ್ಮಲ್ ಚಿಕ್ಕ ಸೈಜಲ್ಲಿದೆ. ಸೊ ಇದು ಎರಡೂ ಎಷ್ಟು ಹಣ್ಣಾಗ್ಬಿಟ್ಟಿದೆ ನೋಡಿ. ಈಗ ಸೀಸನ್, ಮತ್ತೆ ಸಾನುಗೂ ಇಷ್ಟ ಆಗುತ್ತೆ. ಎಲ್ಲ ನೋಡಂಗಿಲ್ಲ ಪೈನಾಪಲ್, ಡಡಾ ಪೈನಾಪಲ್ ಅಂತ ಹೇಳ್ಬಿಡ್ತಾಳೆ. ಅದಕ್ಕೆ ರಾಜೇಶ್ ಎಲ್ಲ ಸಿಕ್ತು ಅಂದ್ಬಿಟ್ಟು ತಗೊಂಡು ಬಂದಿದ್ದಾರೆ. ಇದು ಇಟ್ಟರೆ ಮತ್ತಷ್ಟು ಹಣ್ಣಾಗಿ ಕೊಳೆಯೋದಕ್ಕೆ ಶುರು ಆಗುತ್ತೆ, ತುಂಬ ಬೇಗ ಹಣ್ಣಾಗಿರೋದು ಕೊಳೆಯೋದಕ್ಕೆ ಶುರು ಆಗೋದು. ಅದಕ್ಕೆ ಅನ್ಕೊಳ್ತಾ ಇದ್ದೀನಿ ಒಂದು ಇಟ್ಬಿಡೋಣ, ಇನ್ನೂ ಒಂದು ಜಾಮ್ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ನಾನು ಬ್ಯುಸಿ ಇದ್ದೀನಲ್ಲ ಅಂತ ರಾಜೇಶ್ಗೆ ಹೇಳಿದಕ್ಕೆ ಸರಿ ನಾನೇ ಮಾಡ್ತೀನಿ ಅಂತ ಇವತ್ತು ಅಪ್ಪ ಮಗಳು ಮಾಡೋದಕ್ಕೆ ಇನಿಸಿಯೇಷನ್ ತಗೊಂಡಿದ್ದಾರೆ. ಜಾಮ್ ಮಾಡೋದು ಈಸಿ, ಆದರೆ ಹೇಗೆ ಮಾಡೋದು ಅಂತ ರಾಜೇಶ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ಯಾಕೆ ಚಿಂತೆ, ನಾನು ಫಸ್ಟ್ ಮಾಡಿದ್ನಲ್ಲ ಅದೇ ವಿಡಿಯೋ ನೋಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ಈಗ ಮಾಡೋದಕ್ಕೆ ಅವರು ನಿಂತಿದ್ದಾರೆ. ಇದರಲ್ಲಿ ಏನಪ್ಪ ಅಂದರೆ 2 ಥರ ಮಾಡ್ಬೋದು. ಒಂದು, ಇದು ಪೈನಾಪಲ್ನ ಡೈರೆಕ್ಟ್ ಕುಕ್ ಮಾಡೋದು ಶುಗರ್ ಜೊತೆ, ಆಮೇಲೆ ಇದನ್ನ ಮ್ಯಾಶ್ ಮಾಡ್ಕೊಳ್ಳೋದು. ಇನ್ನ ಒಂದು, ಇದರ ದಪ್ಪ ದಪ್ಪ ಗ್ರೈಂಡ್ ಮಾಡಿಕೊಂಡು ಇದರ ಜ್ಯೂಸ್ ತೆಗೆದುಕೊಳ್ಳೋದು. ಆವಾಗ ಈ ಫೈಬರ್ ಎಲ್ಲಾನು ತೆಗೆದು ಬಿಡ್ಬೇಕಾಗತ್ತೆ, ನಾವು ಬರೀ ಜ್ಯೂಸಲ್ಲಿ ಮಾಡಬೇಕಾಗತ್ತೆ. ಅದು ಸ್ವಲ್ಪ ಕಲರ್, ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ. ಫೈಬರ್ ಇರೋದಿಲ್ವಲ್ಲ, ತುಂಬಾನೇ ಸ್ವೀಟ್ ಆಗಿ ಚೆನ್ನಾಗಿ ಬರುತ್ತೆ. ಬಟ್ ನಾವು ಫೈಬರ್ನ ಯಾಕೆ ಮಿಸ್ ಮಾಡಬೇಕು, ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲಾನು ರುಬ್ಬ ಬಿಡ್ತೀವಿ. ಚೆನ್ನಾಗಿ ನುಣ್ಣಗೆ ರುಬ್ಬಿ ಬಿಡೋದು. ನುಣ್ಣಗೆ ರುಬ್ಬಿದಾಗ ಫಿಲ್ಟರ್ ಮಾಡೋ ನೆಸಸರಿನೇ ಇರೋದಿಲ್ಲ. ನೀವು ಸ್ವಲ್ಪ ಸ್ವಲ್ಪ ದಪ್ಪ ರುಬ್ಕೊಂಡ್ರೆ ಇದು ರೆಡ್ ಸ್ಪಾಟ್ ಇದೆ, ಅಲ್ಲಿ ಸ್ವಲ್ಪ ಫೈಬರ್ ಇರುತ್ತಲ್ಲ, ಅದನ್ನೆಲ್ಲಾನು ಕೂಡ ರಿಮೂವ್ ಮಾಡ್ಕೊಳ್ಬೋದು. ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ಈ ಮೆಥಡಲ್ಲಿ ಮಾಡ್ಬೋದು. ಬಟ್ ನಾವು ಫುಲ್ ಗ್ರೈಂಡ್ ಮಾಡಿಬಿಡ್ತೀವಿ ನೀರು ಹಾಕೊಂಡು. ಈಗ ನಾವು ನುಣ್ಣಗೆ ರುಬ್ಬಿದ್ರು ಕೂಡ ಫೈಬರ್ ರಿಚ್ ಫ್ರೂಟ್ ಅಲ್ವಾ, ಫೈಬರ್ ಬರುತ್ತೆ. ಅದಕ್ಕೆ ರಾಜೇಶ್ ಏನು ಮಾಡಿದ್ರು, ಅದನ್ನು ಫಿಲ್ಟರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ದೊಡ್ಡ ಒಂದು ಸ್ಟೀಲ್ ಫಿಲ್ಟರ್ ಇತ್ತು, ಅದನ್ನು ತೊಗೊಂಡ್ರು. ಬಟ್ ಈ ಮೆಥಡಲ್ಲಿ ತುಂಬಾ ಲೇಟ್ ಆಗುತ್ತೆ. ಯಾಕಂದರೆ ಫೈಬರ್ ಬ್ಲಾಕ್ ಮಾಡಿಬಿಡುತ್ತೆ ಎಲ್ಲ ಕಡೆನೂ. ನಾವು ತಿರುಗಿಸ್ತಾನೆ ಇರಬೇಕು. ತಿರುಗಿಸ್ತಾ ಇದ್ರೂ ಕೂಡ ತುಂಬಾ ಲೇಟ್ ಆಗುತ್ತೆ. ಸೊ ಆಮೇಲೆ ನಾನು ಕೂಡ ನೋಡಿಬಿಟ್ಟು ಏನು ಇಷ್ಟೊತ್ತು ಮಾಡ್ತಾ ಇದ್ದಾರಲ್ಲ ಅಂಥೇಳಿ ಬಟ್ಟೆಯಲ್ಲಿ ಹಾಕ್ಕೊಂಡೆ. ಈಗ ನೋಡಿ, ಜ್ಯೂಸು ಇಷ್ಟು ತೆಗೆದ್ಬಿಟ್ಟು ಇಷ್ಟು ಫೈಬರ್ ಮಿಕ್ಕಿದೆ, ಇದಕ್ಕಿಂತ ಜಾಸ್ತಿ ತೆಗಿಯೋದಕ್ಕೆ ಆಗ್ತಾ ಇಲ್ಲ. ಸೊ ಇದು ಏನು ರಿಮೈನಿಂಗ್ ಇದೆಯೋ ಇದನ್ನು ನಾನು ಒಂದು ಕಾಟನ್ ಕ್ಲೋತ್ಗೆ ಹಾಕೊಂಡೆ. ನೋಡಿ, ಏನು ಫಿಲ್ಟರ್ ಮಾಡಿ ಮಿಕ್ಕಿತ್ತು ಫೈಬರ್ ವೇಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲೇ ಎಷ್ಟು ಜ್ಯೂಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ದ ಈಸಿಯೆಸ್ಟ್ ಮೆಥಡ್. ನೀವು ಒಂದು ಅಗ್ಲಕ್ಕಿರೋ ಬಟ್ಟೆಯಲ್ಲಿ ಕೂಡ ಹಾಕೊಂಡು ಈ ಥರ ಹಿಂಡ್ಬೋದು. ಇದು ನೋಡು, ಜ್ಯೂಸ್ ಜಾಸ್ತಿ ಅವಾಯ್ಡ್ ಮಾಡು ಅಂತ ಹೇಳೋದು ಇದಕ್ಕೆ. ಇಷ್ಟೊಂದು ಫೈಬರ್ ತೆಗ್ದಿದೀಯಾ, ಇದು ಆ್ಯಕ್ಚುಲಿ ಒಳ್ಳೇದು ಫಾರ್ ನಮ್ಮ ಬಾಡಿಗೆ. ಅದಕ್ಕೆ ಹೋಲ್ಸಮ್ ಫ್ರೂಟ್ ತಿನ್ನಿ, ಜ್ಯೂಸ್ ಜಾಸ್ತಿ ಅವಾಯ್ಡ್ ಮಾಡಿ ಅಂತ ಹೇಳೋದು. ಓಕೆ, ಅದಕ್ಕೆ ನಾವು ಜಾಸ್ತಿ ಜ್ಯೂಸ್ ಕುಡಿಯಲ್ಲ. 3 ಜನದ ಕೈ ಬಿದ್ದಿದೆ, ಏನಾಗುತ್ತೋ. ರಾಜೇಶ್ ಸಾಲದು ಅಂತ ಚೈತ್ರ ಸಾಲದು ಅಂತ ಸಾನು. ನಾನು ಬಂದಿದ್ದು ನಿಮ್ಗೆ ಹೇಳ್ಕೊಡೋದಿಕ್ಕೆ ಅಂಡ್ ಬೇಗ ಬೇಗ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ. ಹತ್ತಿರದಿಂದ ಹಾಕ್ಬೇಕು, ಚೆಲ್ಬಾರ್ದು. ಎಲ್ಲ ಹಾರತ್ ನೋಡು. ಸಮಾಧಾನನಾ? ನಾನು ಮಾಡ್ಬೇಕು. ಸಾಕ್ಬಿಡು ಈಗ. ತಳ ಅಂದ್ರೆ ಬಾಟಮ್ ಥಿಕ್ಕನ್ ಆಗ್ಬಾರ್ದು ಈ ಜ್ಯೂಸು ಅಂದ್ಬಿಟ್ಟು. ಜಸ್ಟ್ ತುಂಬಾ ಪ್ರೆಸ್ ಮಾಡ್ಬೇಡ. ನಿಮ್ಗೇನಾದ್ರೂ ಗೊತ್ತಾಗ್ತಿದ್ಯಾ ಅಲ್ಲಿ ಇದೆಯಾ ಬಾಟಮ್ ಅಲ್ಲಿ ಏನಾದ್ರು ಥಿಕ್ಕಾಗಿ? ಅಲ್ಲಿ ಜಾಗರಿ ಇರ್ಬೇಕು ಅಷ್ಟೇನೆ. ಅದು ಕರ್ಗದ ಮೇಲೆ ಅದನ್ನು ನೀರಾಗ್ಬಿಡುತ್ತೆ. ಜಾಸ್ತಿ ಮಿಕ್ಸ್ ಮಾಡ್ಬೇಡ, ಲಿಕ್ವಿಡ್ ಅಲ್ವಾ, ಚೆಲ್ಲುತ್ತೆ. ಎಷ್ಟೊತ್ತು ಮಿಕ್ಸ್ ಮಾಡ್ತೀವಿ ನೋಡ್ತೀನಿ ಸಾನು. ಕೈ ನೋವು ಬಂತು ಅಂತ ಹೋಗ್ತೀಯಾ? ಈಗಲೇ ಬಂತು. ಬ್ಯಾಡ್ಮಿಂಟನ್ ಬೆಳಾಡಕ್ ಹೋಗ್ಬೇಕು. ಆಲ್ರೆಡಿ ತಾಕ್ಸ್ಕೊಂಡಿದ್ದೀನಿ, ಸುಮ್ಮನೆ ಇರಿ. ಮೆತ್ತಿಗೆ ಏನ್ ತಾಕ್ಸ್ಕೊಂಡೆ? ಕೆಳಗಡೆ ಈಗೇನೋ ಮಾಡ್ತಾ ಇದ್ದೆ. ಈಗ ನೋಡ್ಬೋದು ಎಷ್ಟು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ಇದನ್ನ ದಪ್ಪ ಮಂದ ತಳ ಇರುವಂತ ಬಾಂಡ್ಲಿಯಲ್ಲಿ ಮಾಡ್ತಾ ಇದ್ದೀನಿ. ನೀವು ಸ್ಟೀಲ್ ತಗೊಂಡ್ರೆ ಒಳ್ಳೇದು, ಯಾಕಂದ್ರೆ ಇದು ಸಿಟ್ರಸ್ ಅಲ್ವಾ, ರಿಯಾಕ್ಟ್ ಆಗುತ್ತೆ ಬೇರೆ ಮೆಟಲ್ ಜೊತೆ. ಸೊ ಇದು ನಾನು ಬರೀ ಸ್ಟೀಲಿಂದಲ್ಲ, ಇದು ಟ್ರೈಪ್ಲೆ. ಸೊ ತಳ ಹಿಡಿಯೋದಿಲ್ಲ, ಸಣ್ಣ ಉರಿ ಮಾಡಿ ಬಿಟ್ಬಿಟ್ರೆ ತಳ ಹಿಡಿಯೋದಿಲ್ಲ. ಆ್ಯಂಡ್ ಇದು ಸಿಲಿಕಾನ್ ಸ್ಪ್ಯಾಚುಲಾ. ಎಷ್ಟು ಚೆನ್ನಾಗಿ ಎಳ್ಕೊಳ್ಬೋದು ಅಲ್ವಾ, ಎಲ್ಲೂ ವೇಸ್ಟ್ ಆಗೋದಿಲ್ಲ. ಸೊ ಇದ್ರ 2 ಲಿಂಕ್ ನಾನು ಟ್ಯಾಗ್ ಮಾಡಿರ್ತೀನಿ,
ಅಥವಾ ಅಲ್ಲಿ ಸಿಗಲಿಲ್ಲ ಅಂದರೆ ಅಮೆಝಾನಲ್ಲಿ ಸಿಗುತ್ತೆ, ಅದು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗ ಇದು ಕ್ವಾಂಟಿಟಿ ಎಷ್ಟು ಕಡಿಮೆ ಆಗಿದೆ ಅಲ್ವಾ, ಇದು ಆಗಿದೆ ಈಗ. ಬಟ್ ಟೆಸ್ಟ್ ಮಾಡೋದು ಹೇಗೆ, ನೀರಲ್ಲಿ ಹಾಕಿದಾಗ ಡೈಲ್ಯೂಟ್ ಆಗೋದಿಲ್ಲ. ಇನ್ನು ಒಂದು ಈ ಥರ ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಬಗ್ಗಿಸಿದಾಗ ಡ್ರಾಪ್ಲೆಟ್ ನೀರು ಹೇಗೆ ಹರಿದು ಬರುತ್ತೆ ಆ ಥರ ಇದು ಹರಿಯೋದಿಲ್ಲ, ಅಂದರೆ ಇದು ಆಗಿದೆ ಅಂತ ಅರ್ಥ. ನೀವು ಹೀಗೆ ಹಾಕಿ ಬಿಟ್ಬಿಟ್ರೆ ಪಕ್ಕದಲ್ಲೆಲ್ಲ ನೀರು ಬಿಟ್ಕೊಂಡಂಗೆ ಆಗುತ್ತೆ. ಸೊ ಅವಾಗ ಕೂಡ ಅದು ಆಗಿಲ್ಲ ಅಂತ ಅರ್ಥ. ಈಗ ನೋಡಿ ಅದು ರನ್ನಿಂಗ್ ಇಲ್ಲ, ಸೊ ಥಿಕ್ ಆಗಿದೆ. ಆಫ್ ಮಾಡ್ಕೊಳ್ತೀನಿ. ಸೊ ತಣ್ಣಗಾಗೋ ತನಕ ಬಿಡಬೇಕು. ಇದನ್ನು ತಣ್ಣಗಾದ್ಮೇಲೆ ಸ್ಟೆರಿಲೈಸ್ಡ್ ಬಾಟಲಲ್ಲಿ ಹಾಕಬೇಕು, ಗಾಜಿನ ಬಾಟಲಲ್ಲಿ, ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಬಾರ್ದು. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ನಾವು ಇದಕ್ಕೇನು ಪ್ರಿಸರ್ವೇಟಿವ್ ಹಾಕಿಲ್ಲ. ಸ್ವಲ್ಪ ನೀವು ಹುಳಿ ಬರೋದಕ್ಕೆ ಲಿಂಬೆಹಣ್ಣು ಜ್ಯೂಸ್ ಕೂಡ ಹಾಕ್ಬೋದು, ಬಟ್ ಸ್ಟಿಲ್ ನೀವು ಇದನ್ನು ಹೊರಗಡೆ ಜಾಸ್ತಿ ದಿನ ಇಡೋದಕ್ಕಾಗೋದಿಲ್ಲ, ಫ್ರಿಜ್ಜಲ್ಲೇ ಇಟ್ಕೊಳ್ಬೇಕು. ಆಫ್ ಆದಮೇಲೆ ಮತ್ತಷ್ಟು ಥಿಕ್ಕಾಗತ್ತೆ, ತಣ್ಣಗಾದ್ಮೇಲೆ ಮತ್ತಷ್ಟು ಥಿಕ್ಕಾಗುತ್ತೆ. ನೋಡಿ ಎಷ್ಟು ಥಿಕ್ಕಾಗಿದೆ ಅಂತ. ಇದಕ್ಕಿಂತ ಬೇಗ ಕೂಡ ನೀವು ಇಳಿಸ್ಕೊಳ್ಬೋದು. ಮತ್ತು ಫ್ರಿಜ್ಜಲ್ಲಿ ಇಟ್ಟರೆ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ, ಫ್ರೀಸ್ ಆಗಿರುತ್ತಲ್ವಾ, ಅದಕ್ಕೆ ಇನ್ನು ಸ್ವಲ್ಪ ತೆಳ್ಳ ಇರಬೇಕಾದ್ರೇ ತೆಗೆದುಕೊಳ್ಬೋದು. ಆ್ಯಂಡ್ ಆ ರನ್ನಿಂಗ್ ಟೆಸ್ಟ್ ಮಾಡಬೇಕು ಅಂದರೆ ನೀವು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಆಮೇಲೆ ಪ್ಲೇಟ್ ಮೇಲೆ ಹಾಕಿ, ಆವಾಗ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಈಗ ನಾನು ಇದನ್ನು ಒಂದು ಸ್ಟೆರಿಲೈಸ್ಡ್ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇದಕ್ಕೆ ಎಷ್ಟು ಜಾಗ್ರಿ ಹಾಕ್ಕೊಂಡ್ರಿ ಅಥವಾ ಎಷ್ಟು ಸಕ್ಕರೆ ಹಾಕಬೇಕು ಅಂದರೆ ಎಷ್ಟು ಜ್ಯೂಸ್ ಇರುತ್ತೋ ಅದರಲ್ಲಿ ಅರ್ಧದಷ್ಟು ಹಾಕ್ಕೊಳ್ಬೇಕು. ಬಟ್ ನಾನು ಅದರಲ್ಲಿ 1/4 ಭಾಗದಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿಸ್ತು ನನಗೆ ಅದು ಗಟ್ಟಿ ಮಾಡೋದಕ್ಕೆ. ಆ್ಯಂಡ್ ಇವತ್ತಿಗೆ ತಿನ್ನೋದಕ್ಕೆ ಅಂದ್ಬಿಟ್ಟು ಒಂದು ಚೂರು ಇಟ್ಕೊಂಡಿದ್ದೆ, ಅದನ್ನು ಈಗ ತಿಂತಾ ಇದ್ದೀವಿ. ಆ್ಯಂಡ್ ಇದು ಸ್ವಲ್ಪ ಹುಳಿನೂ ಇತ್ತು, ಸ್ವಲ್ಪ ಉಪ್ಪು ಖಾರ ಹಾಕಿಬಿಟ್ಟು ಇದನ್ನು ಯಾರು ಬರ್ತ್ಡೇಲಿ ಅಲ್ಲ ಟಾಯ್ಕೊಂಡು ವಿನ್ ಆದಾಗ ನಾನು ಒಂದು ಡಿಶ್ ಮಾಡಿದ್ದೆ ಇದರಲ್ಲಿ. ಇದನ್ನು ನಾನು ತವಾ ಮೇಲೆ ರೋಸ್ಟ್ ಮಾಡಿದ್ದೆ, ಏರ್ ಫ್ರೈಯರಲ್ಲೂ ಮಾಡ್ಬೋದು. ಅದನ್ನು ಇವತ್ತು ನಾನು ಓವನಲ್ಲಿ ಹಾಕಿ ಬಿಡ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ನಿಂತ್ಕೊಂಡು ನನಗೆ ಮಾಡೋದಕ್ಕೆ ಟೈಮ್ ಇಲ್ಲ, ಅಷ್ಟು ಪೇಷನ್ಸ್ ಇಲ್ಲ ಅಂತ ಹೇಳಿಬಿಟ್ಟು. ನಾನು Q&A ವ್ಲಾಗ್ ಮಾಡಿದಾಗ ಕ್ವೆಶನ್ಸ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದರಲ್ಲಿ ಒಂದು ಕಮೆಂಟ್ ಇತ್ತು, ಅದು ತುಂಬಾ ಎಲಾಬೊರೇಟ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಹಾಗಾಗಿ ನಾನು ಮುಂಬರೋ ವ್ಲಾಗ್ಸಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ಅದು ಏನಪ್ಪ ಅಂದರೆ, ನನ್ನ ಮಗಳಿಗೀಗ 5 ವರ್ಷ. ಅವಳಿಗೆ ಹೇಗೆ ನಾನು ಎಲ್ಲ ವಿಷಯದಲ್ಲೂ ಕಾನ್ಫಿಡೆನ್ಸ್ ಬರೋ ಥರ ಮಾಡಬೇಕು, ನಾಟ್ ಓನ್ಲಿ ಇನ್ ಸ್ಟಡೀಸ್ ಬಟ್ ಇನ್ ಅದರ್ ಆ್ಯಕ್ಟಿವಿಟೀಸ್. ಅದರ್ ಆ್ಯಕ್ಟಿವಿಟೀಸ್ ಅಂತ ನೀವು ಹೇಳ್ತಾ ಇದ್ದೀರಾ ಅಂದರೆ ನಾನು ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಅದರಲ್ಲಿ ಅವ್ರಿಗೆ ಹೇಗೆ ಕಾನ್ಫಿಡೆನ್ಸ್ ಬರ್ಸೋದು, ಮಕ್ಕಳಿಗೆ ನಾವೇನು ಇಷ್ಟಪಡ್ತೀವೋ ಅದನ್ನು ಮಾಡಿಸೋ ಬದಲು ಅವ್ರಿಗೇನು ಇಂಟ್ರೆಸ್ಟ್ ಇದೆಯೋ, ಅದು ಸಣ್ಣ ಪುಟ್ಟದೇ ಆಗಿರ್ಬೋದು, ಅದು ಡ್ರಾಯಿಂಗ್ ಆಗಿರ್ಬೋದು, ಕ್ರಾಫ್ಟ್ ಮಾಡೋದನ್ನಾಗಿರ್ಬೋದು, ಸ್ವಿಮ್ಮಿಂಗು ಅಥವಾ ಏನೋ ಸ್ಕೇಟಿಂಗು, ಸೈಕ್ಲಿಂಗು, ಯಾವುದ್ರಲ್ಲಿ ಅವ್ರಿಗೆ ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾರೋ ಅದನ್ನು ಅವರು ಮಾಡೋದಕ್ಕೆ ನಾವು ಬಿಡಬೇಕು. ನಾವು ಅದನ್ನು ಬೇಡ, ನಿನಗೆ ಆಗೋದಿಲ್ಲ, ಅದು ನೀನು ಇದನ್ನು ಮಾಡು, ಇದರಲ್ಲಿ ಚೆನ್ನಾಗಿ ಮಾಡ್ತೀಯ ಅಂತ ನಾವು ಇವಾಗಲೇ ನಾನೇ ಡೆಸಿಷನ್ ತೊಗೊಂಡ್ರೆ ಆ ಮಕ್ಕಳ ಮನಸ್ಸಿಗೆ ಬೇಜಾರಾಗುತ್ತೆ. ಅಯ್ಯೋ ನಾನು ಅಂದ್ಕೊಂಡಿದ್ದು ಮಾಡೋಕ್ಕೆ ಬಿಡ್ತಾ ಇಲ್ಲ, ಇವ್ರು ಇದನ್ನು ಮಾಡಿಸ್ತಾ ಇದ್ದಾರೆ, ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ಬೋದು. ಸೊ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ, ಅದು ಯಾವುದೇ ಸಣ್ಣ ಪುಟ್ಟದಾಗಿರ್ಬೋದು, ನೀವು ಎಫರ್ಟ್ ಹಾಕಿ ಅದನ್ನು ಮುಂದುವರ್ಸೋದಕ್ಕೆ. ಆಗ ಅವ್ರಿಗೆ ಆಟೋಮ್ಯಾಟಿಕಲಿ ಕಾನ್ಫಿಡೆನ್ಸ್ ಬರುತ್ತೆ, ಐ ಆಮ್ ಡೂಯಿಂಗ್ ಗುಡ್ ಇನ್ ದಿಸ್ ಅಂತ ಹೇಳಿಬಿಟ್ಟು. ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಅದರಲ್ಲಿ ಏನಾದರೂ ಕಷ್ಟ ಆಗ್ತಾ ಇದೆ ಅಂದರೆ ಅವರು ನಿಮ್ಮ ಹತ್ರ ಹೇಳ್ತಾರೆ. ಆಗ ನೀವು ಅದನ್ನು ಆದರೆ ರೆಕ್ಟಿಫೈ ಮಾಡಿ, ಅಥವಾ ಆವಾಗ ನೀವು ಆ ಹಾಬಿನ ಅಥವಾ ಆ್ಯಕ್ಟಿವಿಟಿನ ಚೇಂಜ್ ಮಾಡ್ಬೋದು. ಅಥವಾ ಅದರಲ್ಲಿ ಏನು ಕಷ್ಟ ಆಗ್ತಾ ಇದೆ ಅಂತ ನೀವು ಅನಲೈಸ್ ಮಾಡಿಬಿಟ್ಟು ಇದನ್ನು ಹೀಗೆ ಮಾಡ್ಬೋದು ಅಂತ ಅವ್ರಿಗೆ ತಿಳಿಸಿದಾಗ ಅವ್ರಿಗೂ ಆಟೋಮೆಟಿಕಲಿ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನಮ್ಮ ಪೇರೆಂಟ್ಸ್ ಹತ್ರ ನಾನು ಹೇಳಿದಾಗ ನನಗೆ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ, ನಾನು ನಿರ್ಭಯವಾಗಿ ಎಲ್ಲನೂ ಮಾಡ್ಬೋದು ಅನ್ನೋರ ಥರ. ಏನೇ ತೊಂದರೆ ಆದ್ರೂ, ಯಾವುದೇ ಥರ ಕಷ್ಟಗಳು ಬಂದ್ರೂ ನನಗೆ ಸಪೋರ್ಟಿಗೆ ನಿಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಆಗ ಅವರು ಏನೇ ಮಾಡೋದಕ್ಕೂ ಹಿಂಜರಿಯೋದಿಲ್ಲ. ನಾನೇನು ಮೊದಲೇ ಹೇಳಿದ್ದೆ ಇದನ್ನು ತೊಗೊಳ್ಬೇಡ ಅಂತ ಹೇಳ್ಬಿಟ್ಟು, ಆದರೂ ನೀನು ತೊಗೊಂಡೆ ಅಂತ ಹೇಳೋ ಬದಲು, ಸರಿ ನೀನು ಇದನ್ನು ಇಷ್ಟಪಟ್ಟಿದ್ದೆ, ಈಗ ಅದು ನಿನಗೆ ಮಾಡೋಕ್ಕಾಗ್ತಾ ಇಲ್ಲ, ದಟ್ಸ್ ಫೈನ್, ಈಗ ಬೇರೆದೇನಾದರೂ ಮಾಡು ಅಂತ ನಾವು ಆ ವೇಯಲ್ಲಿ ಹೇಳಿದಾಗ ಅವ್ರಿಗೂ ಕೂಡ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಚಾನ್ಸಸ್ ಸಿಗುತ್ತೆ. ಇದ್ರ ಬಗ್ಗೆ ನಾನೇ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಏನು ಹೇಳೋದು ಅಂದರೆ, ನಾನು ಹೇಗೆ ನಮ್ಮ ಮಕ್ಕಳ ಜೊತೆ ಒಳ್ಳೆಯ ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳಿ. ಇವಾಗಿನ ಬ್ಯುಸಿ ಲೈಫಲ್ಲಿ ಕೆಲವೊಂದು ವಿಚಾರವನ್ನು ನಾವು ಗಮನಿಸೋದಿಲ್ಲ. ಸೊ
ಪೇರೆಂಟಿಂಗ್ ಟಿಪ್ ಹೇಳಿ ಅಂತ ಕೇಳಿದ್ರಿ. ಸೊ ನನಗೆ ಇದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಾನು ಹೇಗೆ ಫೀಲ್ ಮಾಡ್ತಿದ್ದೆ ಚಿಕ್ಕದ್ರಲ್ಲಿ, ನಾನು ಏನನ್ನ ಮಿಸ್ ಮಾಡ್ಕೊಳ್ತಾ ಇದ್ದೆ, ಅದನ್ನು ನಾನು ಆ ಗ್ಯಾಪನ್ನು ಈಗ ನನ್ನ ಸಾನು ಜೊತೆ ಫಿಲ್ ಮಾಡಬೇಕು ಅಂತ ನನ್ನ ಆಸೆ. ಅಂದರೆ ಸಣ್ಣ ಮಕ್ಕಳಿದ್ದಾಗ ನಾವು ಎಷ್ಟು ಮುದ್ದಾಡ್ತೀವಿ, ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರೆ, ಹೆಲ್ಪ್ ಮಾಡಿದ್ರೆ ಎಷ್ಟು ಅಪ್ರಿಷಿಯೇಟ್ ಮಾಡ್ತೀವಿ ಅಲ್ವಾ. ಮುದ್ದಾಡ್ತೀವಿ, ಮುತ್ತು ಕೊಡ್ತೀವಿ, ಹಗ್ ಮಾಡ್ತೀವಿ. ದಿನ ರಾತ್ರಿ ಮಲಗಿಸ್ಬೇಕಾದ್ರೆ ಎಷ್ಟು ಪ್ರೀತಿಯಿಂದ ಮಲಗಿಸ್ತೀವಿ ಅಲ್ವಾ. ಕತೆ ಹೇಳ್ತಾನೋ, ಹಾಡು ಹೇಳ್ತಾನೋ, ಅಥವಾ ತಟ್ಟಿ ಮಲಗಿಸೋದು. ಅದೇ ಥರ ನಾವು ಬೆಳೀತಾ ಬೆಳೀತಾ ಕೂಡ ಮಕ್ಕಳಿಗೆ ಆ ಪ್ರೀತಿನ ತೋರಿಸ್ಬೇಕು. ಸಣ್ಣವರಾಗಿದ್ರು ಅವ್ರಿಗೇನು ಗೊತ್ತಾಗ್ತಾ ಇರಲಿಲ್ಲ, ಅವಾಗ ನಾವು ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ವಿ. ಬೆಳೀತಾ ಬೆಳೀತಾ ಅವ್ರಿಗೆ ನಾವು ಸ್ಟ್ರಿಕ್ಟ್ ಆಗ್ತೀವಿ, ಬೈತೀವಿ, ಇನ್ನು ಗೊತ್ತಾಗೋದಿಲ್ವಾ ಅಂತ ಕೇಳ್ತೀವಿ. ಆದರೆ ಮಕ್ಕಳು ಇನ್ನೂ ಕಲಿಯೋ ಸ್ಟೇಜಲ್ಲೇ ಇರ್ತಾರೆ. ಆಗ ಕೂಡ ನಾವು ಅವ್ರಿಗೆ ಅಷ್ಟೇ ಪ್ರೀತಿನ ತೋರಿಸ್ಬೇಕು. ಅಂದರೆ ಬರೀ ಪ್ರೀತಿ ಮಾಡಿ ಸ್ಟ್ರಿಕ್ಟಾಗಿ ಹೇಳಬೇಡಿ ಅಂತ ಅಲ್ಲ, ಸ್ಟ್ರಿಕ್ಟಾಗಿ ಹೇಳೋ ಟೈಮಲ್ಲಿ ಸ್ಟ್ರಿಕ್ಟಾಗಿ ಹೇಳಿ. ನೀವು ಏನಾದರೂ ತಪ್ಪು ಮಾಡಿದರೆ ಅವರು ಬೈರಿ. ಬೈಯೋ ಬದಲು ನಾವು ಸಮಾಧಾನವಾಗಿ ಕೂಡ ಹೇಳ್ಬೋದು. ಬಟ್ ಆ ಟೈಮಲ್ಲಿ ನಾವು ಕೂಡ ಹೈಪರ್ ಆಗಿಬಿಟ್ಟಿದ್ದೀವಿ, ಬೈದ್ಬಿಟ್ಟಿದ್ದೀವಿ ಅನ್ನೋದಾದರೆ ಸ್ವಲ್ಪ ಹೊತ್ತು ಆದಮೇಲೆ ಆದ್ರೂ ನಿಮ್ಮನ್ನು ನೀವು ಸ್ವಲ್ಪ ಕೂಲ್ ಡೌನ್ ಮಾಡಿಕೊಂಡು ಮಕ್ಕಳ ಜೊತೆ ಹೋಗ್ಬಿಟ್ಟು ಕೂತ್ಕೊಂಡು, ಸಾರಿ ನಾನು ಈ ಥರ ಮಾಡಬಾರ್ದಿತ್ತು, ಬಟ್ ನೀನು ಈ ಥರ ಮಾಡಿದ್ದು ಕೂಡ ಸರಿ ಇರಲಿಲ್ಲ, ಹಾಗಾಗಿ ನಾನು ಈ ಥರ ರಿಯಾಕ್ಟ್ ಮಾಡಬೇಕಾಗಿ ಬಂತು, ಬಟ್ ಸಾರಿ ಅಂತ ಕೇಳಿದಾಗ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಸಮಾಧಾನ ಆಗುತ್ತೆ. ಆ್ಯಂಡ್ ನಿಮ್ಮ ಜೊತೆ ಏನಾಯಿತು ರಿಯಲಿ ತೊಂದರೆ ಅಂತ ಅವರು ಡಿಸ್ಕಸ್ ಮಾಡ್ತಾರೆ. ಆಗ ನೀವು ಅವ್ರಿಗೆ ಹೀಗಲ್ಲ ಹೀಗೆ ಅಂತ ತಿಳಿಸ್ಕೊಡ್ಬೋದು. ಸೊ ಮುಂದೆ ಅವರು ಈ ಥರ ಮಾಡೋ ಅಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಮಕ್ಕಳು ಬೆಳಿಬೇಕಾದ್ರೆ ಅವರು ನೋಡಿ ಕೂಡ ತಿಳ್ಕೊಳ್ತಾರೆ. ಸೊ ನಾವು ಮನೆಯಲ್ಲಿ ಹೇಗೆ ನಾವು ರಿಯಾಕ್ಟ್ ಮಾಡ್ತೀವಿ, ಎಲ್ಲರಿಗೂ ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದನ್ನು ನಾವು ಹೇಳ್ಕೊಡ್ದೇನೆ ನೋಡೇ ಕಲ್ತ್ಕೊಳ್ತಾರೆ. ಸೊ ಮನೆ ವಾತಾವರಣ ಕೂಡ ಚೆನ್ನಾಗಿರಬೇಕು. ನೀವು ಬೇರೆಯವ್ರ ಜೊತೆ ಹೇಗಿರ್ತೀರಾ ಅದು ಕೂಡ ಅವರು ಅಬ್ಸರ್ವ್ ಮಾಡ್ತಾರೆ. ನೀವು ಬರೀ ಮಕ್ಕಳ ಜೊತೆ ಮಾತ್ರನೇ ಅಲ್ಲ. ಸೊ ಅದು ಎಲ್ಲನೂ ಅಬ್ಸರ್ವ್ ಮಾಡಿ ಅವ್ರಿಗೂ ಕೂಡ ಒಂದು ಫೀಲಿಂಗ್ ಹುಟ್ಟಿರತ್ತೆ. ನಾನು ಹೇಗೆ ಅಂದರೆ ಐ ವಿಲ್ ಮೇಕ್ ಶ್ಯೂರ್ ದಟ್ ಡೈಲಿ ಒನ್ಸ್ ಅವಳಿಗೆ ಹಗ್ ಮಾಡೋದು, ಮುತ್ತು ಕೊಡೋದು, ಲವ್ ಯು ಅಂತ ಹೇಳೋದು. ಏನೇ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅಥವಾ ನಾನು ಅನ್ಎಕ್ಸ್ಪೆಕ್ಟೆಡ್ಲಿ ಅವಳು ನಾವು ಏನು ಹೇಳೇ ಕೊಟ್ಟಿಲ್ಲ ಆದರೂ ಅವಳು ಏನೋ ಕಲ್ತ್ಕೊಂಡಿದ್ದಾಳೆ ಅಂದಾಗ ಅವಳಿಗೆ ಅಪ್ರಿಷಿಯೇಟ್ ಮಾಡೋದು, ಪ್ರೌಡ್ ಆಫ್ ಯು ಅಂತ ಹೇಳೋದು, ಹೀಗೆ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳೋದು, ಆ ಥರ ಎಲ್ಲ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಡೈಲಿ ಮಾರ್ನಿಂಗ್ ಆ್ಯಂಡ್ ನೈಟ್ ಅವಳಿಗೆ ಗುಡ್ ನೈಟ್ ಹೇಳಿಬಿಟ್ಟು, ಗುಡ್ ಮಾರ್ನಿಂಗ್ ಹೇಳಿಬಿಟ್ಟು ಒಂದು ಗೆಸ್ಚರ್ ಅವಳಿಗೆ ಇವಾಗ್ಲಿಂದಾನೇ ಹೇಳ್ಕೊಡ್ತಾ ಇದ್ದೀವಿ. ಈಗ ನಾನು ಅವಳಿಗೆ ತಿಂಡಿ ಊಟ ಕೊಟ್ಟಾಗ ಅವಳು ತಿಂದುಬಿಟ್ಟು ನನಗೆ ಥ್ಯಾಂಕ್ ಯು ಹೇಳ್ತಾಳೆ. ಸೊ ಶಿ ಈಸ್ ಥ್ಯಾಂಕಿಂಗ್ ಮೀ ಫಾರ್ ಗಿವಿಂಗ್ ಹರ್ ಗುಡ್ ಫುಡ್. ಟೈಮ್ ಸಿಕ್ಕಿದಾಗ ಅವಳ ಜೊತೆ ಕೂತ್ಕೊಂಡು ನಾವು ಆ್ಯನಿಮೇಷನ್ ಮೂವೀಸ್ನ ನೋಡ್ತೀವಿ ಅವಳ ಜೊತೆನೆ. ಸೊ ಅವಳಿಗೂ ಒಂದು ಖುಷಿ ಆಗುತ್ತೆ, ಎಲ್ಲ ಫ್ಯಾಮಿಲಿ ಜೊತೆಗಿದ್ದೀವಿ ಅಂತ ಹೇಳಿಬಿಟ್ಟು. ಸಣ್ಣ ಪುಟ್ಟ ಏನಾದರೂ ಡೆಸಿಷನ್ಸ್ ತೊಗೊಳ್ಬೇಕು ಅಂದಾಗ ಅವರನ್ನು ಇನ್ವಾಲ್ವ್ ಮಾಡ್ಕೊಳ್ಬೋದು, ಅವರ ಒಪಿನಿಯನ್ ಕೂಡ ತೊಗೊಳ್ಬೋದು. ಅವ್ರೇನಾದರೂ ರಾಂಗ್ ಇದ್ದರೆ ಈ ಥರ ಅಲ್ಲ ಈ ಥರ ಅಂತ ತಿಳಿಸ್ಕೊಡ್ಬೋದು. ಫ್ಯಾಮಿಲಿಯಲ್ಲಿ ಅವರ ಇಂಪಾರ್ಟೆನ್ಸ್ ಅದರಲ್ಲಿ ತೋರಿಸುತ್ತೆ. ಇದು ನನ್ನ ಒಪಿನಿಯನ್. ದಿಸ್ ಈಸ್ ಮೈ ವೇ ಆಫ್ ಕ್ರಿಯೇಟಿಂಗ್ ಅ ಬಾಂಡಿಂಗ್ ಬಿಟ್ವೀನ್ ಮೀ ಆ್ಯಂಡ್ ಮೈ ಡಾಟರ್. ಇದು ಹೀಗೆ ಇರಬೇಕು ಅಂತ ಇಲ್ಲ. ತುಂಬ ಜನ ತುಂಬ ರೀತಿಯಲ್ಲಿ ಬಾಂಡಿಂಗನ್ನು ಶೇರ್ ಮಾಡ್ತಾರೆ, ದಟ್ಸ್ ಫೈನ್. ಸೊ ಇವತ್ತು ಈ ಇನ್ಫಾರ್ಮೇಷನ್ ಒಂದಿಗೆ ನನ್ನ ವ್ಲಾಗನ್ನು ಎಂಡ್ ಮಾಡ್ತೀನಿ. ಬಟ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ತುಂಬ ಮೋಟಿವೇಟ್ ಮಾಡುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ.